ಯಾವ್ದ್ರ ಬಗ್ಗೆ ಇಲ್ಲಿ ನೋಡಿದ್ರೆ ನಮ್ಮ ದೇಶದಲ್ಲಿ ಹಿಂದೂ ಧರ್ಮದವರ ಹತ್ರ ಅಸಮಾಧಾನ, ಬೇರೆ ದೇಶಗಳಲ್ಲಿ ಹೋದ್ರೆ ಕ್ರಿಶ್ಚಿಯನ್ ಅಂದ್ರೆ ನಾವು ಹೇಳಿದ್ದು ಬೌದ್ಧಿಸ್ಟ್ ಕಂಡ್ರೆ ಆಗಲ್ಲ, ಕ್ರಿಶ್ಚಿಯನ್ ಕಂಡ್ರೆ ಅಲ್ಲೂ ಕೂಡ ಎಲ್ಲವೂ ನಿಮ್ದೊಂದೇ ಧರ್ಮ ಬರ್ತಾ ಇರುತ್ತಲ್ಲ, ಕೇಳ್ಕೊಂಡು ಯಾಕೆ ನಿಮ್ ಕಿರಿಕಿರಿ ಏನು? ಸಿದ್ಧಾಂತದ ಬಗ್ಗೆ ಉದಾಹರಣೆಗಳು ಕೊಡ್ಬೇಕಾ ಸರ್? ಬೇರೆ ಬೇರೆ ದೇಶದಲ್ಲಿ ಯಾವ್ಯಾವ ದೇಶದಲ್ಲಿ ನಿಮ್ಮ ಧರ್ಮದವರು ದಂಗೆ ಹತ್ಕೊಂಡು ಹೋಗಿ ಯುದ್ಧ ಮಾಡಿ ಬಂದಿದ್ದಾರೆ ಅಂತ ಉತ್ತರಗಳು ಗೊತ್ತಿಲ್ವಾ ನಿಮ್ಗೆ? ಉತ್ತರಗಳು ಕೊಡ್ತಾ ಹೋಗ್ಬೇಕು. ಯಾಕೆ ನಿಮ್ ಸಿದ್ಧಾಂತದ ಬಗ್ಗೆ ಕಿರಿಕಿರಿನ ನಿಮ್ಗೆ? ಮುಸಲ್ಮಾನರು ಅದು ಬಿಟ್ಟಾಕ್ರಿ, ಅದನ್ನ ಬಿಟ್ಟಾಕ್ರಿ. ಅದು ನಿಮ್ ಧರ್ಮದವ್ರೆ, ಅದನ್ನ ಹೊರತುಪಡಿಸಿ ಹಿಂದೂ ಯುದ್ಧ ಮಾಡಿರೋದು ನೋಡಿದಿರಾ? ಕ್ರಿಶ್ಚಿಯನ್ಸ್ ಯುದ್ಧ ಮಾಡಿರೋದು ನೋಡಿದಿರಾ? ಒಂದ್ ನಿಮಿಷ ಸಾದಿಕ್ ಭಾಯ್ ಸರ್, ಆಗ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಳಿ. ಎಲ್ಲ ನೋಡಿ ಭಾರತದಲ್ಲಿ ಎಷ್ಟು ಧರ್ಮದವರಿಗೆ ಯಾವ್ದ್ರ ಬಗ್ಗೆ ಅಸಮಾಧಾನ? ಹಿಂದೂಗಳು ಕಂಡ್ರೆ ಆಗಲ್ಲ, ಬೇರೆ ಬೌದ್ಧಿಸ್ಟ್ ಕಂಡ್ರೆ ಆಗಲ್ಲ, ಕ್ರಿಶ್ಚಿಯನ್ ಕಂಡ್ರೆ ಯುದ್ಧ ಮಾಡ್ತೀನಿ. ಇಂಡಿಯಾ ಪ್ರಶ್ನೆ ಅಲ್ಲ, ವಿಶ್ವದಲ್ಲೇ ಆಗ್ತಾ ಇರೋದು ಹಿಂಗೆ. ಮತ್ತೆ ಉತ್ತರ ಕೊಡಿ ನೀವು. ಮುಸಲ್ಮಾನರಂದ್ರೆ ಯಾರು ಸರ್? ಒಂದ್ ನಿಮಿಷ. ನಿಜವಾದ ಮುಸಲ್ಮಾನರು ಯಾರಂದ್ರೆ ನಾನು ಹೇಳ್ತೀನಿ ಕೇಳಿ. ಯಾರು ಧರ್ಮನ ಪಾಲನೆ ಮಾಡ್ಕೊಂಡು ಹೋಗ್ತಾರೆ, ಯಾರಿಗೂ ಧಕ್ಕೆ ಕೊಡ್ದಂಗೆ. ಯಾವ ಧರ್ಮ ಪಾಲನೆ ಮಾಡ್ಕೊಂಡು ಹೋಗೋಣ ಮೇಡಮ್? ಇದು ನೋಡಿ ನಿಮಿಷ, ನೀವು ಡೈವರ್ಟ್ ಮಾಡಕ್ ಹೋಗ್ಬೇಡಿ. ಇಸ್ಲಾಂ ಧರ್ಮನೇ ಆಯ್ತಾ? ನಾವ್ ಹೇಳೋದು ಧರ್ಮ ಏನ್ ಕಲ್ಸುತ್ತಂದ್ರೆ ನಾವು ಯಾರಿಗೂ ತೊಂದರೆ ಕೊಡಬಾರ್ದು, ಯಾರಿಗೂ ಏನು ಅಪಪ್ರಚಾರಗಳನ್ನ ಮಾಡಬಾರ್ದು, ಮತ್ತೆ ಸಹಬಾಳ್ಕೆಯಿಂದ ನಾವು ಬಾಳನ್ನು ಬಾಳ್ಕೊಂಡು ಹೋಗ್ಬೇಕು ಅಂತ ನಾವು ಅದನ್ನೇ ಮಾಡ್ತಾ ಇದೀವಿ ಮೇಡಮ್. ಈಗ ಇಷ್ಟೆಲ್ಲ ಆಗಿರೋ ಕೊಲೆಗಳು, ರಕ್ತಪಾತ, ನಿಮ್ ಧರ್ಮದವರಲ್ವಾ? ಸೀಮಿತ ಇಲ್ಲ ಅಂತ ಹೇಳಿದ್ದೀನಿ. ಆಗ ತನಕ ಚೆನ್ನಾಗಿರ್ತೀರಾ. ಇಷ್ಟ ತನಕ ಪ್ರತಿಕಾರದ ಕೊಲೆ ಅವ್ರು ಮಾಡ್ರೆ ನಾವು ಮಾಡ್ತೀವಿ. ರಿವೆಂಟ್ ಮಾಡಿ ನೋಡಿ. ಈಗ ಮೇಡಮ್ ಈ ಪ್ರಶ್ನೆ ಉತ್ತರ ಕೊಡ್ಬೇಕು ನೀವು. ಮೇಡಮ್ ನೀವ್ ಹೇಳಿದ್ರೆ ಪ್ರತಿಕಾರಕ್ಕೆ ಪ್ರತಿಕಾರ ಅಂತ ನಾನು ಹೇಳಿದೀನಿ ಅಂತ ನೀವು ತೋರಿಸ್ಬೇಕು. ಒಂದ್ ನಿಮಿಷ ಮೇಡಮ್ ನೋಡಿ, ರಾಂಗ್ ಮೆಸೇಜ್ ಹೋಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಕರಿತೀರಾ, ಪ್ರೀತಿಯಿಂದ ಬರ್ತೀವಿ, ಮಾತಾಡ್ತೀವಿ, ಸಮಾಜಕ್ಕೆ ಒಂದ್ ಒಳ್ಳೆ ಮೆಸೇಜ್ ಹೋಗ್ಬೇಕು. ಒಂದ್ ನಿಮಿಷ ನಾನು ಕೇಳ್ತಾ ಇರೋದು, ನಾನು ಎಲ್ಲೂ ಹೇಳಿಲ್ಲ ಕೊಲೆ ಮಾಡಿದ್ರೆ ನಾವು ಕೊಲೆ ಮಾಡ್ಬೇಕಂತ. ಫಾರೂಕ್ ಬಾಯಿಂದ ಬರೋ ಸ್ಟೇಟ್ಮೆಂಟ್ ಬರೀ ಫಾರೂಕ್ ಅವ್ರ ಸ್ಟೇಟ್ಮೆಂಟ್ ಆಗಿರಲ್ಲ, ನಿಮ್ಮ ಇಡೀ ಧರ್ಮದ ಸ್ಟೇಟ್ಮೆಂಟ್ ಆಗಿರುತ್ತೆ. ನಾವಿಲ್ಲಿ ಫಾರೂಕ್ ಅವ್ರು ವೈಯಕ್ತಿಕವಾಗಿ ಮಾತಾಡ್ಲಿ ಅಂತ ಕರ್ಸಿಲ್ಲ ಅಲ್ವಾ? ಭಾಷಾ ಅವ್ರು ಹೇಳೋದು ಒಂದೇ, ಫಾರೂಕ್ ಅವ್ರು ಹೇಳೋದು ಒಂದೇ. ನೀವಿಬ್ರು ಕೂಡ ನಿಮ್ ಧರ್ಮವನ್ನ ಉದ್ದೇಶಿಸೇ ಮಾತಾಡ್ತಾರದಲ್ವಾ? ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಉತ್ತರ ಏನಂದ್ರೆ, ನೀವು ಕೇಳ್ತಾ ಇರೋ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ಎಲ್ಲಿ ಅವಘಡಗಳ ದಯವಿಟ್ಟು ನಾನು ಅವಾಗ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ನು ರೌಡಿ ಆದ್ರೂ ಆಗಿರ್ಲಿ, ಸಾರ್ವಜನಿಕ ಆದ್ರೂ ಆಗಿರ್ಲಿ, ದಯವಿಟ್ಟು ನಾನು ತಮ್ಮಲ್ಲಿ ಒಂದೇ ಒಂದು ನಾನು ಕೈ ಜೋಡಿಸಿ ವಿನಂತಿ ಮಾಡಿ ಕೇಳಿದ್ದೀನಿ, ಈ ತರ ಅನಾಹುತಗಳಾಗೋದು ಬೇಡ. ಯಾರೋ ಮನೆಯಲ್ಲಿ ತಂದೆ ತಾಯಿ ತನ್ನ ಮಗನ್ನ ಕಳ್ಕೊಳ್ಳೋದು ಬೇಡ, ತನ್ನ ಹೆಂಡತಿ ತನ್ನ ಗಂಡನ್ನ ಕಳ್ಕೊಳ್ಳೋದು ಬೇಡ, ಅಕ್ಕ ಅಣ್ಣನ ಅಥವಾ ತಮ್ಮನ್ನ ಕಳ್ಕೊಳ್ಳೋದು ಬೇಡ ಅಂತ ಅದನ್ನೇ ನಾನು ಹೇಳ್ತಾ ಇರೋದು. ಆಯ್ತು, ಓಕೆ. ಒಂದ್ ಸಿಂಪಲ್ ನನ್ಗೊಂದ್ಸಲ ಪ್ರಶ್ನೆ ಮಾಡಕ್ ಬಿಡಿ. ಕೇಳಿ, ನಾನು ಆರಂಭದಲ್ಲಿ ಕೇಳಿದ ಪ್ರಶ್ನೆ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಹರಾಮ್ ಅನ್ನುವ ಪದ ಇದೆ, ಹಂದಿ ಮಾಂಸ ಹರಾಮ್. ಅದೇ ರೀತಿಯಾಗಿ ಈ ಹುಡುಗರು ದಾರಿ ತಪ್ಪೋಕ್ಕಿಂತ ಮುಂಚೆ ಈ ರೀತಿ ಬೇರೆ ಧರ್ಮದವ್ರ ಮೇಲೆ ನೀವು ಕೊಲ್ತೀವಿ ಹೊಡಿತೀವಿ ಅಂತ ಹೋಗೋದು ದೊಡ್ಡ ಹರಾಮ್ ಕಂಡ್ರು, ಹಂದಿ ಮಾಂಸ ತಿನ್ನೋಕ್ಕಿಂತ ದೊಡ್ಡ ಹರಾಮ್ ಅದು ಅಂತ ನೀವ್ ಯಾಕೆ ಹೇಳಲ್ಲ? ಯಾರಿಗೂ ಹೇಳಿದ್ರೆ ಯಾಕೆ ದಾರಿ ತಪ್ತಾ ಇದ್ರು? ಶುಕ್ರವಾರ ನೀವು ಇಟ್ಕೊಳ್ಳೋದು ಪ್ರಾರ್ಥನಾ ಮಂತ್ರದಲ್ಲಿ ಇಟ್ಕೊಳ್ಳಿ. ಶುಕ್ರವಾರನೇ ಅಲ್ಲ, ಪ್ರತಿ ದಿವಸ ಐಟಮ್ ನಮಾಜ್ ಪ್ಲೀಸ್ ಒಂದ್ ನಿಮಿಷ. ಫಜರ್ ಅಲ್ಲಿ ನಾವು ಬೆಳಗ್ಗೆ 5 ಗಂಟೆಗೆ ನಮಾಜ್ ಗೆದ್ದಾಗ ಒಂದ್ ನಿಮಿಷ ನಮಾಜ್ ಮುಗಿದಾಗ ಮೇಲೆ 5 ನಿಮಿಷ ನಾವು ಹದೀಸ್ ಓದ್ತೀವಿ. ಆ ಹದೀಸಲ್ಲಿ ಏನ್ ಬರ್ತಿದೆ ಅಂದ್ರೆ, ನಾನು ಅವಾಗಲೇ ನಿಮ್ಗೆ ಬಿಡಿಸಿ ಹೇಳಿದೆ ಏನಂತ, ಈ ರೀತಿ ಯಾರಿಗೂ ಏನೇ ತೊಂದರೆ ಕೊಡಬಾರ್ದು ಅಂತ ಪ್ರತಿ ಒಂದ್ ಕಡೆನೂ ಹೇಳ್ತಾರೆ. ನೀವ್ ಹಿಂಗ್ ಮಾಡಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ
ಏನ್ ಮೈಕ್ ಹಾಕಿ ಹೇಳಿ ಸರ್, ನಾನು ಏನ್ ಆಜಾನ್ ಅಂದ್ರೆ ಏನ್ ಸರ್? ಹೇಳ್ಬಿಡಿ. ಒಂದ್ಸರಿ ಹೇಳ್ಬಿಡಿ ಪ್ಲೀಸ್. ಅವರು ವಾಪಸ್ ಪ್ರಶ್ನೆ ಕೇಳ್ತಾರೆ. ಆಜಾನ್ ಅಂದ್ರೆ ಏನು? ದಯಮಾಡಿ ಒಂದ್ಸರಿ ಹೇಳ್ಬಿಡಿ. ನೀವು ಒಂದೇ ಒಂದು ವರ್ಡ್ ನ ಇಟ್ಕೊಂತೀರಾ ಅಜಾನಲ್ಲಿ. ಸರ್ ನಾನು ಹೇಳ್ತಾ ಇರೋದು ಒಂದ್ ನಿಮಿಷ ಹೇಳ್ತೀನಿ. ಅಜಾನಲ್ಲಿರುವ ಒಂದೇ ಒಂದು ವರ್ಡ್ ನ ನೀವು ಇಟ್ಕೊಂತೀರಾ. ಅಲ್ಲಾಹು ಅಕ್ಬರ್ ಅಂದ್ರೆ ನೀವು ಒಂದರನ್ನ ಇಟ್ಕೊಂತೀರಾ. ಅಯ್ಯಾಲಸ್ಫಲ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಯಾವತ್ತಾದ್ರೂ ಕೇಳಿದ್ದೀರಾ ನೀವು? ಏನಕ್ಕೆ ಕೇಳ್ತಾರೆ ಗೊತ್ತಾ? ಪ್ರಾರ್ಥನೆಗೆ ಸಮಯ ಆಗಿದೆ, ದಯವಿಟ್ಟು ಬನ್ನಿ ಅಂತ. ಫಲ ಆ ತರ ಪ್ರತಿಯೊಂದು ಇದೆ. ನೀವು ಒಂದೇ ಒಂದು ಟಾಪಿಕ್ ನ ಇಟ್ಕೊಂತೀರಾ. ಅಲ್ಲಾಹು ಅಕ್ಬರ್ ಅಂದ್ರೆ ಅಲ್ಲಾಹ್ ಒಬ್ನೇ ಇರೋದು. ಹೌದು ಸ್ವಾಮಿ, ನಾನು ಹೇಳ್ತೀನಿ ಕೇಳಿ. ನಮ್ ಧರ್ಮಕ್ಕೆ ಅಲ್ಲಾಹ್ ಒಬ್ನೇ ಇದಾನಂತ ನಾವು. ಆದ್ರೆ ನಮ್ ಧರ್ಮದಲ್ಲೇ ಒಂದ್ ನಿಮಿಷ ಆಯ್ತು, ನಿಮ್ ಬಗ್ಗೆ ನಾವ್ ಯಾಕೆ ಕೇಳೋಣ? ನಿಮ್ ಪ್ರಶ್ನೆಗೆ ಉತ್ತರ ನಾನು ಕೊಡ್ತೀನಿ. ನಾವ್ ಯಾಕೆ ಕೇಳೋಣ? ಕರೆಕ್ಟ್ ಅಲ್ವಾ? ಹೌದು. ನೀವು ಅಜಾನ್ ಕೂಗೋದ್ರನ್ನ ನಾವ್ ಯಾಕೆ ಕೇಳೋಣ? ನೀವು ಭಜನೆ ಮಾಡೋದ್ರನ್ನ ನಾವ್ ಯಾಕೆ ಕೇಳೋಣ? 5 ಬಾರಿ ಅವತ್ತು ಬಹಳ ಒಳ್ಳೆ ಪಾಯಿಂಟ್ ಕೇಳ್ತಾರೆ. ಬೆಳಗ್ಗೆ ಬಹಳ ಒಳ್ಳೆ ಪಾಯಿಂಟ್ ಕೇಳಿದ್ರೆ ನೋಡಿ, ನಮ್ಮ ಭಜನೆಗಳಲ್ಲಿ ನಾವು 33 ಕೋಟಿ ದೇವತೆಗಳನ್ನು ನಂಬಿ ಭಜನೆ ಮಾಡ್ತೀವಿ. ಶಿವನ ಮಂದಿರದಲ್ಲಿ ಒಂದ್ ನಿಮಿಷ ಕೇಳಿ, ಶಿವನ ಮಂದಿರದಲ್ಲಿ ಕೃಷ್ಣನು ಬಾಣಿಸ್ತೇವೆ. ಅದಕ್ಕೆ ನಾನು ಹೇಳಿದ್ ನಾವು ಶಿವನ ಒಬ್ಬನೇ ನಂಬಿ ಅಂತ ಹೇಳಿಲ್ಲ, ನಾವು ದುರ್ಗೆ ಅಂತ ಹೇಳಿಲ್ಲ. ಆರಾಧನೆ ಪದ್ಧತಿ ಇದೆ, ಆರಾಧನೆ ಮಾಡಿ ಅಂತ ಹೇಳಿದ್ರೆ ಅಂತ ಹೇಳಿಲ್ಲ. ಎಲ್ಲಾ ದೇವರು ಒಪ್ಕೊಂಡಂತವ್ರು ನಮ್ಮ ಭಜನೆ ನಿಮ್ಗೆ ತೊಂದರೆ ಆಗುತ್ತಲ್ಲ, ಎಲ್ಲಾ ಭಜನೆಗಳಲ್ಲಿ ನಿಮ್ಗೆ ತೊಂದರೆ ಆಗುತ್ತೆ. ಆ ಭಜನೆಯಲ್ಲಿ ಅವರನ್ನೇ ನಂಬಿ ಅಂತ ಹೇಳಿಲ್ಲ ನಾವು. ಮಾಡ್ಕೊಳ್ತಾರೆ. ನಿಮ್ಮ ಧರ್ಮ ಅಥವಾ ನಮ್ ಧರ್ಮ ಆಚರಣೆ ನಾವು ಮಾಡ್ಕೊಳ್ತಾ ಇದೀವಿ. ಭಜನೆ ಬಗ್ಗೆ ಅವ್ರೆಲ್ಲರೂ ಪ್ರಶ್ನೆ ಮಾಡ್ತಾ ಇದಾರ. ಅವ್ರು 5 ಸಲ 10 ಸಲ ನಮಾಜ್ ಮಾಡ್ಲಿ ಬಿಡಿ. ಅದು ನಮ್ಗೆ 100 ಸಲ ಪ್ರಶ್ನೆ ಮಾಡಿ ನೀವು ಮಾಡ್ತಾ ಇದ್ದೀರಾ? ಇವಾಗ ಒಂದ್ ನಿಮಿಷ ಹೇಳ್ತೀನಿ. ಹಂಗೆ ನಾವು ಪರ್ಮಿಷನ್ ತಗೊಂಡೆ ಇಷ್ಟೇ ಸೌಂಡ್ ಅಲ್ಲಿ ಕೂಗ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಫಸ್ಟ್ ನಾನ್ ಕರೀಬೇಕು, ಆಮೇಲೆ ಬೇರೆಯವ್ರಿಗೆ ಅದಕ್ಕೆ ಕೇಳ್ತಾ ಇದ್ದೀನಲ್ಲ. ಆದೇಶದ ಪ್ರಕಾರ 5 ಗಂಟೆಗೆ ಪರ್ಮಿಷನ್ ಇದೆಯಾ? ಬೆಳಿಗ್ಗೆ 5 ಗಂಟೆಗೆ ಯಾರು ಮಾಡ್ತಾರೆ? ಒಂದ್ ಸೆಕೆಂಡ್ ಕೇಳಿ ಇಲ್ಲಿ. ಆಯ್ತು, ನೀವೇನ್ ಹೇಳಿದ್ರಿ? 5 ಸಲ ನಮಾಜ್ ಮಾಡುವಂತಹ ಯಾವೊಬ್ಬ ಮುಸಲ್ಮಾನನು ಇಂಥ ರೌಡಿಸಮಿಗೆ ಇಳಿಯಲ್ಲ ಅಂತ. ಆ ರೀತಿ ಇಳದಂತವ್ರನ್ನ ಧರ್ಮದಿಂದ ಬಹಿಷ್ಕಾರ ಹಾಕಕ್ಕೆ ಏನು ಯಾವಾಗ ಅಲ್ಲ ನೋಡಿ ಮೇಡಮ್, ಮಾಡ್ತೀವಿ ಅಂತ ಸರ್ ತಡೀರಿ ಸರ್, ಪ್ರಶ್ನೆ ಕೇಳಕ್ ಬಿಡಿ. ನಾನು ಹೇಳಿದ್ನಲ್ಲ, 5 ಸಲ ನಮಾಜ್ ಮಾಡ್ತಾರೋ 3 ಸಲ ನಮಾಜ್ ಮಾಡ್ತಾರೋ ನಮಗ್ ಬೇಡ ಸರ್. ಧರ್ಮ ವಿರೋಧಿ ಚಟುವಟಿಕೆಯಲ್ಲಿ ಗುರುತಿಸ್ಕೊಂಡವರು, ಬೇರೆ ಧರ್ಮದವ್ರನ್ನ ಹೊಡಿತೀನಿ ಬಡಿತೀನಿ ಕೊಚ್ಚಾಕ್ತೀನಿ ಅಂದವ್ರನ್ನ ಬರೀ ಆ ಹುಡುಗನ ಅಥವಾ ಹುಡುಗರು ಟೀಮ್ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿನ ತಾಕತ್ತಿದ್ರೆ ಫತ್ವಾ ಹೊಡ್ಸಿ ಇಡೀ ಧರ್ಮದಿಂದ ಹೊರಗಿಡ್ತೀನಿ ಅಂತ ಫತ್ವಾ ಹೊಡ್ಸಿ ನೋಡೋಣ. ನಿಮ್ಮ ಧರ್ಮದವರು ಅಂದ್ರೆ ಮುಸಲ್ಮಾನರು ಧರ್ಮದವರು ಇಸ್ಲಾಂ ಅವರೇ ಮಾಡ್ಬೇಕಾ? ಅಂದ್ರೆ ಹಿಂದೂ ಧರ್ಮದವರು ಯಾರು ಮಾಡಬಾರ್ದಾ? ಇದೇ ರೀತಿಯಾಗಿ ಅವ್ರಿಗೂ ಹೇಳಿ. ನೀವು ಫಸ್ಟ್ ಉತ್ತರ ಕೊಡಿ. ಹೇಳಿ, ಈ ರೀತಿ ಫತ್ವಾ ಹಿಂದೂ ಧರ್ಮದಲ್ಲಿ ಯಾರು ಫತ್ವಾ ಇಲ್ಲ. ಆದ್ರೆ ನೀವು ಹೇಳಲು ಇಲ್ವಾ? ಫತ್ವಾ ಅಂದ್ರೆ ಏನ್ ಮೇಡಮ್? ಆಯ್ತು ಮೇಡಮ್, ನಿಮ್ ಪ್ರಶ್ನೆಗೆ ಉತ್ತರ ಬರ್ತೀನಿ. ಒಂದ್ ನಿಮಿಷ ಆಯ್ತು ಮೇಡಮ್. ಫತ್ವಾ ಅಂದ್ರೆ ಅರ್ಥ ಏನು? ಆದೇಶವನ್ನ ಹೊರಡಿಸಿ ನಾನು ಹೇಳ್ತಾ ಇರೋದು. ನೋಡಿ, ನನ್ನನ್ನ ಇಲ್ಲಿ ಬಹಳ ಜನ 3 ಪದ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. 3 ಪದ ಬಹಳ ಅಲ್ಲಾಹು ಅಕ್ಬರ್ ಅಂದ್ರೆ ಏನು ಅಂತ ಕೇಳ್ತಿರಲ್ಲ.
ನನ್ನನ್ನ ಅದನ್ನೇ ಇಲ್ಲಿ ಕೇಳ್ತಾ ನಿಮ್ಮನ್ನ ಇರೋದು. ಕರ್ಸಿ ಕೂರ್ಸಿರೋ ಉದ್ದೇಶ ಅದನ್ನೇ ನಾನು ಕೇಳ್ತಾ ಇರೋದು. ಉತ್ತರ ಕೊಡಿ. ಅದು ಪ್ರಶ್ನೆಗೆ ಉತ್ತರನೇ ಇಲ್ಲ. ಕೇಳಿ, ಯಾಕೆ ಪ್ರಶ್ನೆ ಹೊರಡ್ಸಿ ಮಾಡ್ತೀರಾ? ಫತ್ವಾ. ಸರಿ ಆಯ್ತು, ಫತ್ವಾ ಅಂದ್ರೆ ಒಂದ್ ಸೆಕೆಂಡ್. ಫತ್ವಾ ಅಂದ್ರೆ ಅದನ್ನ ನೀವು ನನಗೆ ಕೇಳ್ತಾ ಗೊತ್ತಿಲ್ಲಪ್ಪ. ಮೇಡಮ್. ನನಗೆ ಆಂಕರ್ ಆಗಿ ಫತ್ವಾ ಅಂದ್ರೆ ಉತ್ತರ ಮೇಡಮ್, ಗೊತ್ತಿಲ್ಲ. ಸುಹಾಸ್ ಹೇಳಿ, ಬಿಟ್ಟು ಹೇಳಿ. ಬೇರೆ ಕಡೆ ಎಲ್ಲ ಹೋಗುತ್ತೆ ಇಲ್ಲ, ಬೇಡ, ಮೇಡಮ್ ಬೇಡ, ಬೇಡ. ಅವ್ರು